Good morning, students. Last class we are discussed about the topic what are the tools and equipments used in a dressmaking. ಅದರಲ್ಲಿ ನೀವು ಇಂಟ್ರೊಡಕ್ಷನ್ ಅಬೌಟ್ ದ ಟೂಲ್ಸ್ ಆ್ಯಂಡ್ ಎಕ್ವಿಪ್ಮೆಂಟ್ಸ್ ಯೂಸ್ಡ್ ಇನ್ ಎ ಡ್ರೆಸ್ ಮೇಕಿಂಗ್ ಯಾವ್ಯಾವ್ದ್ರ ಬಗ್ಗೆ ಇಂಟ್ರೊಡಕ್ಷನ್ ತಿಳ್ಕೊಂಡಿದ್ರಪ್ಪ ಅಂತಂದರೆ ವಾಟ್ ಆರ್ ದ ಕಟ್ಟಿಂಗ್ ಟೂಲ್ಸ್, ಸಿವಿಂಗ್ ಟೂಲ್ಸ್, ಮೆಷರಿಂಗ್ ಟೂಲ್ಸ್, ಡ್ರಾಫ್ಟಿಂಗ್ ಟೂಲ್ಸ್ ಆ್ಯಂಡ್ ಫಿನಿಶಿಂಗ್ ಟೂಲ್ಸ್. ಅದರಲ್ಲಿ ನಾವು ಇವತ್ತು ತಿಳ್ಕೊಳ್ಳೋಂಥದ್ದು ಯಾವುದಂದರೆ ಮೆಷರಿಂಗ್ ಟೂಲ್ಸ್. ಮೆಷರಿಂಗ್ ಟೂಲ್ಸ್ ಅಂದರೆ ಯಾವ್ಯಾವುದು? ವಾಟ್ ಆರ್ ದ ಮೆಷರಿಂಗ್ ಟೂಲ್ಸ್ ವಿ ಯೂಸ್ಡ್ ಇನ್ ಎ ಡ್ರೆಸ್ ಮೇಕಿಂಗ್? What are the measuring tools? Measuring tape, drafting table, L square, French curve, marking chalk. ಇಲ್ಲಿ ಮೆಷರಿಂಗ್ ಟೇಪ್ ಅನ್ನೋದು ಮೆಷರಿಂಗ್ ಟೂಲು. ಅದ್ರ ಜೊತೆಗೆ ಇದು ಅಲ್ಲದೆ ಇಲ್ಲಿ ನೀವು ಸ್ಟಡಿ ಮಾಡೋಕ್ಕಿರೋದು ಮೆಷರಿಂಗ್ ಟೇಪು, ಮೆಷರಿಂಗ್ ಟೂಲು, ಡ್ರಾಫ್ಟಿಂಗ್ ಟೇಬಲ್ ಇದೆಯಲ್ಲ ಇದು ಡ್ರಾಫ್ಟಿಂಗ್ ಟೂಲ್ಸ್, ಎಲ್ ಸ್ಕ್ವೇರ್ ಸಹ ಡ್ರಾಫ್ಟಿಂಗ್ ಟೂಲ್ಸ್, ಫ್ರೆಂಚ್ ಕರ್ವ್ ಆ್ಯಂಡ್ ಮಾರ್ಕಿಂಗ್ ಚಾರ್ಟ್. ದೀಸ್ 4 tools are used in a drafting purpose. Other measuring devices are skirt marker, sewing gauge, yardstick and hem gauge and a dressmaker's gauge. These are the other measuring tools. Measuring tape ಬಗ್ಗೆ ಮೆಷರಿಂಗ್ ಟೂಲ್ಸ್ ಅಲ್ಲಿ ಗೊತ್ತಿದೆ. ಮೆಷರಿಂಗ್ ಟೇಪ್, ಹೆಮ್ ಗೇಜ್, ಯಾರ್ಡ್ ಸ್ಟಿಕ್, ಮೀಟರ್ ಸ್ಟಿಕ್, ಟ್ರಾನ್ಸ್ಪರೆಂಟ್ ರೂಲರ್, hem gauge, skirt marker. First we will discuss about the measuring tools. What it is? Measuring tools, it is a measuring tape. Measuring tape is a tool. It is a most important tool in a dressmaking. Why it is used in a dressmaking? To take the body measurement. ಏನಕ್ಕೋಸ್ಕರ ಬೇಕು ಬಾಡಿ ಮೆಷರ್ಮೆಂಟ್? ಟು ಸ್ಟಿಚ್ ದ garment or to design the garment. It helps to prevent the fraying the longer metal tip side, helps to finding the inside leg measurement. ಈ ಮೆಷರಿಂಗ್ ಟೇಪಲ್ಲಿ ಏನಿದೆ ಅಂತಂದರೆ ಟಿಪ್ಸ್ ಇದೆ ಎಂಡಲ್ಲಿ. ಈ ಎಂಡ್ ಟಿಪ್ಸ್ ಏನಕ್ಕಿದೆ ಅಂತಂದರೆ ಇನ್ಸೈಡ್ ಲೆಗ್ ಮೆಷರ್ ಮಾಡೋಕ್ಕೆ ಮತ್ತು ಫ್ರೇ ಆಗದಲ್ಲೇ ಇರೋ ಥರಕ್ಕೆ ಎಡ್ಜ್ ಟು ಹೋಲ್ಡ್ ದ ಟೇಪ್ ಈಸಿಲಿ. ಇಟ್ ಈಸ್ ಎ ವೆರಿ ಇಂಪಾರ್ಟೆಂಟ್ ಟೂಲ್. Measuring tape is a very important tool. It is made out of vinyl or fiber glass. ಇದು ಯಾವುದರಿಂದ ಮಾಡಲ್ಪಟ್ಟಿದೆ ಅಂದರೆ ಇಟ್ ಈಸ್ ಎ ವಿನ್ಯಲ್ ಆರ್ ಎ ಫೈಬರ್ ಗ್ಲಾಸ್. ದಿಸ್ ಈಸ್ ಆ್ಯನ್ ಆಯ್ಲಿ ಟೇಪ್. ಇದು ಸ್ಲಿಪ್ಪರಿ ಥರಕ್ಕಿರುತ್ತೆ, ನೀವು ಟಚ್ ಮಾಡಿದರೆ. ಇಟ್ ಈಸ್ ಎ ಆಯ್ಲಿ ಟೇಪ್ ಆಫ್ 150 centimeter ಆನ್ 5 feet ಇನ್ ಎ ಲೆಂತ್, 2 centimeter in a width. One side measurements are marked in a metric system. ಈ ಮೆಷರಿಂಗ್ ಟೇಪಲ್ಲಿ ಒಂದು ಸೈಡು ಸೆಂಟಿಮೀಟರ್ಸ್ ಇರುತ್ತೆ, ಇನ್ನೊಂದು ಸೈಡು ಇಂಚಸ್ ಇದೆ. ಇದ್ರದ್ದು ಅಪೋಸಿಟ್ ಸೈಡು ಸೆಂಟಿಮೀಟರ್ಸ್. ನಾವು ಡ್ರೆಸ್ ಮೇಕಿಂಗಲ್ಲಿ ಯಾವುದಾದ್ರೂ ಯೂಸ್ ಮಾಡ್ಬೋದು. ಸೆಂಟಿಮೀಟರ್ಸ್ ಆದರೂ ಯೂಸ್ ಮಾಡ್ಬೋದು, ಇಂಚಸ್ ಆದರೂ ಯೂಸ್ ಮಾಡ್ಬೋದು. ಒನ್ ಸೈಡ್ ಮೆಷರ್ಮೆಂಟ್ಸ್ ಆರ್ ಮಾರ್ಕ್ಡ್ ಇನ್ ಎ ಮೆಟ್ರಿಕ್ ಸಿಸ್ಟಮ್ ಆ್ಯಂಡ್ ಎ ಇಂಗ್ಲೀಷ್ ಸಿಸ್ಟಮ್ ಆನ್ ಎ ಅದರ್ ಸೈಡ್. ಅದರ್ ಸೈಡಲ್ಲಿ ಇಂಗ್ಲೀಷ್ ಸಿಸ್ಟಮ್ ಇರುತ್ತೆ. ಇದರಲ್ಲಿ 60 ಇಂಚಸ್ ಇರುತ್ತೆ, 150 ಸೆಂಟಿಮೀಟರ್ಸ್ ಇರುತ್ತೆ. ಅನದರ್ ಸೈಡ್ 150 ಸೆಂಟಿಮೀಟರ್ಸ್, ಒನ್ ಸೈಡ್ 60 ಇಂಚಸ್. ಏನಕ್ಕೋಸ್ಕರ ಇದನ್ನು ಯೂಸ್ ಮಾಡ್ತಾರೆ? ಬೋತ್ ಎಂಡ್ಸ್ ಆರ್ ಮೆಟಲ್ ಟಿಪ್ಪರ್ ಅಬೌಟ್ 2 centimeters clips at one end and a 7.5 centimeter clips on other end. ಈ ಟೇಪಲ್ಲಿ ಹೇಗಿರುತ್ತೆ ಅಂದರೆ ಒಂದು ಸೈಡಲ್ಲಿ ಇದು ಸ್ಮಾಲ್ ಟಿಪ್ ಇರುತ್ತೆ, ಅನದರ್ ಸೈಡಲ್ಲಿ ಲಾರ್ಜ್ ಟಿಪ್ಪು. ಏನಕ್ಕೋಸ್ಕರ ಇದು ಹೆಲ್ಪ್ ಆಗುತ್ತೆ ಅಂದರೆ 2 centimeter ಒಂದು ಸೈಡ್ ಇರುತ್ತೆ, 7.5 centimeter ಅನದರ್ ಸೈಡ್. ಇಟ್ ಈಸ್ ಎ 150 centimeter ಅಂದರೆ 60
152 centimeters and a 60 inches long with a measurement on both sides. ಇದು ನಾವು ಹೆಲ್ಪ್ ಆಗಲಿ ಅಂತ ಏನೋ ಟೇಪ್ನ ಹೋಲ್ಡ್ ಮಾಡೋಕ್ಕೆ ಹೆಲ್ಪ್ ಆಗಲಿ ಅಂದ್ರೆ ಇಟ್ ಈಸ್ ಮೇಡ್ ಅಪ್ ಆಫ್ ಮೆಟಲ್ ಟಿಪ್ಡ್. It is one end is made of metal having a 3 inches length and the other is made of the same metal having the half inch length. One end ಅಲ್ಲಿ 3 inches length ಇರುತ್ತೆ, another one ಅಲ್ಲಿ half inch length metal tip. The side with the half length is used for measuring a circular area while the side with the 3 inches length is used for a vertical area. ಆ ಟಿಪ್ ಇದೆಯಲ್ಲ, ಮೆಷರಿಂಗ್ ಟೇಪಲ್ಲಿರೋ ಟಿಪ್ಪು ಏನಕ್ಕೋಸ್ಕರ ಯೂಸ್ ಮಾಡ್ತಾರೆ ಅಂದರೆ ಒಂದು ಕಡೆದು ಹಾರಿಜಾಂಟಲ್ ಮೆಷರ್ಮೆಂಟ್ನ ತಗೊಳ್ಳೋಕೆ, ಇನ್ನೊಂದು ವರ್ಟಿಕಲ್ ಮೆಷರ್ಮೆಂಟ್ಸ್ನ ತಗೊಳ್ಳೋಕೆ. ಸರ್ಕ್ಯುಲರ್ ಏರಿಯಾ ವೈಲ್ ದ 3 inches ಲೆಂತ್ ಈಸ್ ಯೂಸ್ಡ್ ಫಾರ್ ವರ್ಟಿಕಲ್. ಯಾವುದು ಮೆಟಲ್ ಟಿಪ್ ದೊಡ್ಡದಿದೆಯೋ ಅದು ಈ ವರ್ಟಿಕಲ್ ಏರಿಯಾನ ಮೆಷರ್ ಮಾಡೋಕ್ಕೆ, ಅಂದರೆ ಲೆಂತ್ ವೈಸ್ ಏರಿಯಾನ ಮೆಷರ್ ಮಾಡೋಕ್ಕೆ ಯೂಸ್ ಆಗುತ್ತೆ. ಯಾವುದು ಟಿಪ್ಪು ಸ್ಮಾಲ್ ಇದೆಯೋ ಅದು ಸರ್ಕ್ಯುಲರ್ ಏರಿಯಾನ ಮೆಷರ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ಸರ್ಕ್ಯುಲರ್ ಏರಿಯಾ ಅಂದರೆ ಯಾವುದು? ಸರ್ಕ್ಯುಲರ್ ಏರಿಯಾ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಬ್ರೆಸ್ಟ್ ಮೆಷರ್ಮೆಂಟ್ ಮತ್ತು ಸರ್ಕಂಫರೆನ್ಸ್ ಮೆಷರ್ಮೆಂಟ್ ಯಾವುದು ತೊಗೊತೀವೋ ಅದೆಲ್ಲ ಯಾವುದು? ಸರ್ಕ್ಯುಲರ್ ಏರಿಯಾ. ಫಾರ್ ಎಕ್ಸಾಂಪಲ್ ವೇಸ್ಟ್ ರೌಂಡ್, ನೆಕ್ ರೌಂಡ್, ವೇಸ್ಟ್ ರೌಂಡ್, ಹೀಗೆ ಸ್ಲೀವ್ ರೌಂಡ್, ಇದೆಲ್ಲ ಸರ್ಕ್ಯುಲರ್ ಏರಿಯಾ. ವರ್ಟಿಕಲ್ ಏರಿಯಾ ಅಂತಂದರೆ ಲೆಂತ್ ವೈಸ್, ಫುಲ್ ಲೆಂತ್, ಸ್ಲೀವ್ ಲೆಂತ್, ವೇಸ್ಟ್ ಲೆಂತ್, ಹೀಗೆ ಲೆಂತ್ ವೈಸ್ ಮೆಷರ್ಮೆಂಟ್ಸ್ ಏನು ತೊಗೋತೀವೋ ಅದೆಲ್ಲ ವರ್ಟಿಕಲ್ ಏರಿಯಾ. ಡೀನ್ ಬ್ರ್ಯಾಂಡ್ ಅಂತ ಮೆಷರಿಂಗ್ ಟೇಪ್ ಇದೆಯಲ್ಲ, ಅದು ಅಕ್ಯುರೇಟ್ ಆ್ಯಂಡ್ ರಿಲಯಬಲ್, ಅಂದರೆ ತುಂಬ ಗುಡ್ ಕ್ವಾಲಿಟಿ, ಅಕ್ಯುರೇಟ್. ಅಂದರೆ ಇದರಲ್ಲಿ ತಗೊಳ್ಳೋವಂತಹ ಮೆಷರ್ಮೆಂಟು, ಈಗ ನೀವು ಮೆಷರಿಂಗ್ ಟೇಪಲ್ಲೇ ಬೇರೆ ಬೇರೆ ವೆರೈಟೀಸ್ ಆಫ್ ಮೆಷರಿಂಗ್ ಟೇಪ್ ಇದೆ. ಕೆಲವೊಂದು ವಿಡ್ತು ದೊಡ್ಡದಿರುತ್ತೆ, ಕೆಲವೊಂದು ವಿಡ್ತು ಚಿಕ್ಕದಿರುತ್ತೆ, ಮತ್ತು ಅದ್ರದ್ದು ಕ್ವಾಲಿಟಿ ಸಹ ಚೇಂಜ್ ಇರುತ್ತೆ. ಅದರಲ್ಲಿ ಯಾವ ಬ್ರ್ಯಾಂಡ್ ಒಳ್ಳೆಯದಿದೆ ಅಂದರೆ ಡೀನ್ ಕ್ವಾಲಿಟಿ ಬ್ರ್ಯಾಂಡ್ ಮೆಷರಿಂಗ್ ಟೇಪ್ ಇದೆಯಲ್ಲ, ಅದು ಗುಡ್ ಆ್ಯಂಡ್ ಅಕ್ಯುರೇಟ್ measurement. It gives a good and accurate measurement. ಮೆಷರಿಂಗ್ ಟೇಪ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಗೊತ್ತು ನಿಮಗೆ? ಏನಕ್ಕೋಸ್ಕರ ಯೂಸ್ ಮಾಡ್ತಾರೆ ಮೆಷರಿಂಗ್ ಟೇಪ್ನ? ಇಟ್ ಟೇಕ್ಸ್ ದ ಬಾಡಿ ಮೆಷರ್ಮೆಂಟ್ ಈಸಿಲಿ. ಇಟ್ ಹೆಲ್ಪ್ಸ್ ಟು ಟೇಕ್ ದ ಬಾಡಿ ಮೆಷರ್ಮೆಂಟ್ ಈಸಿಲಿ ಬಿಫೋರ್ ಗೋಯಿಂಗ್ ಟು ಸ್ಟಿಚ್ ದ ಗಾರ್ಮೆಂಟ್. ನೆಕ್ಸ್ಟ್ ಒನ್ ಈಸ್ ಡ್ರಾಫ್ಟಿಂಗ್ ಟೇಬಲ್. ಈ ಡ್ರಾಫ್ಟಿಂಗ್ ಟೇಬಲ್ ಏನಕ್ಕೆ, ಇದರಲ್ಲಿ ಯಾವುದರಿಂದ ಮಾಡಲ್ಪಟ್ಟಿರುತ್ತೆ? ಟೇಬಲ್, ನಾರ್ಮಲ್ ಟೇಬಲೇನೆ. ಈ ಟೇಬಲಲ್ಲಿ ಮೇಲೆ ಒಂದು ಕವರಿಂಗ್ ಇರುತ್ತೆ, ಏನು? ಕ್ಲಾತ್ ಕವರಿಂಗ್. ಏನಕ್ಕೋಸ್ಕರ ಇದನ್ನು ಯೂಸ್ ಮಾಡ್ತಾರೆ? ವೈ ಇಟ್ ಈಸ್ ಯೂಸ್ಡ್ ಇನ್ ಎ ಡ್ರೆಸ್ ಮೇಕಿಂಗ್? ಆಫ್ಟರ್ ಟೇಕಿಂಗ್ ಎ ಡಯಾಗ್ರಾಮ್, ನೀವು ಮೆಷರಿಂಗ್ ಟೇಪಲ್ಲಿ ಮೆಷರ್ಮೆಂಟ್ ತೊಗೊಂಡಾದ್ಮೇಲೆ ಡಯಾಗ್ರಾಮ್ ಆಫ್ ದ ಗಾರ್ಮೆಂಟ್, ಒನ್ ಶುಡ್ ಪ್ರಾಕ್ಟೀಸ್ ಆನ್ ದಿಸ್ ಟೇಬಲ್ to achieve a better shape before cutting the cloth. After taking the measurement, ನೀವು ಮೆಷರ್ಮೆಂಟ್ ತೊಗೊಂಡಾದ್ಮೇಲೆ ಈ ತೊಗೊಂಡಿರೋ ಮೆಷರ್ಮೆಂಟ್ನ ಯಾವುದ್ರ ಮೇಲೆ ಡ್ರಾಫ್ಟ್ ಹಾಕ್ತೀರಾ? ಈ ಟೇಬಲ್ ಮೇಲೆ. ಇದು ಕ್ಲಾತ್ದು ಕವರಿಂಗ್ ಮೇಲೆ, ಅಪ್ಪರ್ ಲೇಯರು ಕ್ಲಾತ್ಗಿಂದ ಫಿಕ್ಸ್ ಆಗಿರುತ್ತೆ. ಇದ್ರ ಮೇಲೆ ನೀವು ತೊಗೊಂಡಿರೋ ಮೆಷರ್ಮೆಂಟು ಮತ್ತು ಗಾರ್ಮೆಂಟ್ನ ಡ್ರಾಫ್ಟ್ ಹಾಕಿರ್ತೀರ. ಆ ಡ್ರಾಫ್ಟ್ನ ಈ ಡ್ರಾಫ್ಟಿಂಗ್ ಟೇಬಲ್ ಮೇಲೆ ಪ್ರಾಕ್ಟೀಸ್ ಮಾಡ್ತಾರೆ. ಏನಕ್ಕೋಸ್ಕರ ಪ್ರಾಕ್ಟೀಸ್ ಮಾಡಬೇಕಂದ್ರೆ ಟು ಅಚೀವ್ ದ ಬೆಟರ್ ಶೇಪ್. ನೀವು ಹಾಕಿರೋ ಗಾರ್ಮೆಂಟ್ಸ್ದು ಶೇಪ್ಸ್ ಅಂದರೆ ಎಲ್ಲೆಲ್ಲಿ ಯೂಸ್ ಆಗುತ್ತೆ? ನೆಕ್ ಶೇಪ್, ವೇಸ್ಟ್ ಶೇಪ್, ಸ್ಲೀವ್ ಶೇಪ್, ಆರ್ಮೋಲ್ ಶೇಪ್. ಅದು ಪ್ರಾಕ್ಟೀಸ್ ಆಗಲಿಲ್ಲ ಅಂದರೆ ನೀವು ಕಟಿಂಗ್ ಶೇಪ್ಸಲ್ಲಿ ಚೇಂಜಸ್ ಆಗುತ್ತೆ. ವೇರಿಯೇಷನ್ಸ್ ಇನ್ ಗಾರ್ಮೆಂಟ್ ಫಿಟ್ಟಿಂಗ್, ಗಾರ್ಮೆಂಟಲ್ಲೂ ಸಹ ವೇರಿಯೇಷನ್ ಆಗುತ್ತೆ ಫಿನಿಶ್ ಆದಮೇಲೆ. ಇಟ್ ಈಸ್ ಎ ವೆರಿ ಯೂಸ್ಫುಲ್ ಫಾರ್ ದ ಬಿಗಿನರ್ಸ್. ಯಾರಿಗಿದು ಯೂಸ್ಫುಲ್ ಆಗುತ್ತೆ? ಬಿಗಿನರ್ಸ್. ಫಾರ್ ಎಕ್ಸಾಂಪಲ್ ನಿಮಗೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ ಅಂತಂದಾಗ ನೀವು ಡೈರೆಕ್ಟಾಗಿ ಫ್ಯಾಬ್ರಿಕ್ ಮೇಲೆ ನೀವು ಡ್ರಾಫ್ಟ್ ಹಾಕೋಕ್ಕಾಗಲ್ಲ. ಅದಕ್ಕೋಸ್ಕರ ಆಫ್ಟರ್ ಮೇಕಿಂಗ್ ದ ಡ್ರಾಫ್ಟ್ ಯು ಕ್ಯಾನ್ ಪ್ರಾಕ್ಟೀಸ್ ಆನ್ ಎ ಡ್ರಾಫ್ಟಿಂಗ್ ಟೇಬಲ್. ಏನು ಪ್ರಾಕ್ಟೀಸ್ ಮಾಡ್ತೀರಾ? ಆ ಡ್ರಾಫ್ಟಿಂಗ್ ಟೇಬಲ್ ಮೇಲೆ ಪ್ರಾಕ್ಟೀಸ್ ಮಾಡಾದ್ಮೇಲೆ ನೆಕ್ಸ್ಟು ನೀವು ಫ್ಯಾಬ್ರಿಕ್ ಮೇಲೆ ಡ್ರಾಫ್ಟ್ ಹಾಕಿ ಅದನ್ನು ಕಟ್ ಮಾಡಿ ರೆಡಿ ಮಾಡ್ತೀರಾ. ಇಟ್ ಈಸ್ ಆನ್ ಆರ್ಡಿನರಿ ಟೇಬಲ್. ಇದು ಆರ್ಡಿನರಿ ಟೇಬಲ್ ಆಫ್ 1.25 centimeter ಇನ್ ಎ ಲೆಂತ್ ಆ್ಯಂಡ್ 70 centimeters ಇನ್ ಎ ವಿಡ್ತ್ ಆ್ಯಂಡ್ ಯೂಶಲಿ ಅಪ್ ಟು ದ ವೇಸ್ಟ್ ಲೈನ್ ಮ್ಯಾನ್ಸ್ ಹೈಟ್.
ಇದ್ರದ್ದು ಹೈಟ್ ಎಷ್ಟಿರುತ್ತೆ ಅಂದರೆ ನಾವು ನಿಂತ್ಕೊಂಡಾಗ ಅದರ ಹೈಟ್ ನಮ್ಮ ವೇಸ್ಟ್ ಅಷ್ಟು ಇರುತ್ತೆ. ಯಾಕಷ್ಟು ಇರುತ್ತೆ ಅಂದರೆ ನಿಮಗೆ ತುಂಬ ಹೈಟ್ ಇದ್ದರೆ ನೀವು ಡ್ರಾಫ್ಟ್ ಹಾಕೋಕ್ಕಾಗಲ್ಲ, ತುಂಬ ಡೌನ್ ಇದ್ರೂ ಸಹ ನಿಮಗೆ ಡ್ರಾಫ್ಟ್ ಹಾಕೋಕ್ಕೆ ನಮಗೆ ಈಸಿಯಾಗಿ ಡ್ರಾಫ್ಟ್ ಹಾಕೋಕ್ಕೆ ಅನುಕೂಲ ಆಗಲಿ ಅಂತ ಈ ಇದರಲ್ಲಿ ಇರುತ್ತೆ, ಈ ಹೈಟಲ್ಲಿ ಇರುತ್ತೆ. ಯಾವುದು ನಮ್ಮ ಹೈಟಿಗೆ ನಮ್ಮ ವೇಸ್ಟ್ ನಾವು ನಿಂತ್ಕೊಂಡಾಗ ಸ್ಟ್ರೈಟಾಗಿ ನಿಂತ್ಕೊಂಡಾಗ ನಮ್ಮ ವೇಸ್ಟ್ ಪೋರ್ಷನ್ ಅಷ್ಟು ಹೈಟು ಡ್ರಾಫ್ಟಿಂಗ್ ಟೇಬಲ್ದಿರುತ್ತೆ. ಎ ಪ್ಲೇನ್ ಸಿಂಗಲ್ ಪಾಲಿಶ್ಡ್ ಪ್ಲ್ಯಾಂಕ್ ಈಸ್ ಯೂಸ್ಡ್ ಆನ್ ಎ ಟಾಪ್. ಇದರಲ್ಲಿ ಪ್ಲೇನ್ ಶೀಟ್ ಇರುತ್ತೆ, ವುಡನ್ ಶೀಟು, ಅದಕ್ಕೆ ಆನ್ ವಿಚ್ ದ ಮೆಲ್ಟನ್ ಕ್ಲಾತ್ ಈಸ್ ಫಿಕ್ಸ್ಡ್ ಫರ್ಮ್ಲಿ. ಈ ಟೇಬಲಿಗೆ ಈ ಬ್ಲೂ ಕಲರ್ ಇದೆಯಲ್ಲ ಇದನ್ನ ಮೆಲ್ಟನ್ ಕ್ಲಾತ್ ಅಂತ ಹೇಳ್ತಾರೆ. ಆರ್ಡಿನರಿ ಟೇಬಲ್ ಇರಲ್ಲ, ಈ ಟೇಬಲ್ ಮೇಲೆ ಏನು ಕವರಿಂಗ್ ಆಗಿರುತ್ತೆ ಅಂದರೆ ಮೆಲ್ಟನ್ ಕ್ಲಾತ್. ಆ ಕ್ಲಾತ್ ನೇಮ್ ಅಂದರೆ ಮೆಲ್ಟನ್. ಈಸ್ ಫಿಕ್ಸ್ಡ್ ಫರ್ಮ್ಲಿ, ಫರ್ಮ್ ಆಗಿ ಫಿಕ್ಸ್ ಆಗಿರುತ್ತೆ. ಇದ್ರ ಮೇಲೆ ನಾವು ಯಾವುದ್ರ ಹೆಲ್ಪಿಂದ ನಾವು ಡ್ರಾಫ್ಟ್ ಹಾಕ್ತೀವಿ? ಟೈಲರ್ಸ್ ಚಾಕ್. ಟೈಲರ್ಸ್ ಚಾಕ್ ಅಂದರೆ ಮಾರ್ಕಿಂಗ್ ಚಾಕ್. ನಿಮಗೆ ಇಂಟ್ರೊಡಕ್ಷನ್ ಕ್ಲಾಸಲ್ಲಿ ಹೇಳಿದೆ, ಇಟ್ ಈಸ್ ಎ ಮಾರ್ಕಿಂಗ್ ಚಾಕ್. ಟೈಲರ್ಸ್ ಚಾಕ್ ಈಸ್ ಯೂಸ್ ಆನ್ ದಿಸ್ ಕ್ಲಾತ್ ಆ್ಯಂಡ್ ಬ್ರಷ್ ಟು ಕ್ಲೀನ್ ಇಟ್. ಇದನ್ನ ಮಾರ್ಕಿಂಗ್ ಚಾಕಲ್ಲಿ ಡ್ರಾಫ್ಟ್ ಹಾಕ್ತೀವಿ. ಡ್ರಾಫ್ಟ್ ಹಾಕಿದ ಮೇಲೆ ಅದನ್ನು ವಿತ್ ದ ಹೆಲ್ಪ್ ಆಫ್ ದ ಬ್ರಷ್ ವಿ ಕ್ಯಾನ್ ಕ್ಲೀನ್ ಇಟ್. ಏನಕ್ಕೋಸ್ಕರ ನಾವು ಡ್ರಾಫ್ಟ್ ಹಾಕಬೇಕು ಹೇಳಿದ್ನಲ್ವಾ? ಏನಕ್ಕೋಸ್ಕರ ಹಾಕಬೇಕಂದ್ರೆ ಬಿಫೋರ್ ಗೋಯಿಂಗ್ ಟು ಡ್ರಾಫ್ಟ್ ಆನ್ ಎ ಫ್ಯಾಬ್ರಿಕ್ ವಿ ಕ್ಯಾನ್ ಪ್ರಾಕ್ಟೀಸ್ ದ ಶೇಡ್ಸ್ ಆನ್ ಎ ಡ್ರಾಫ್ಟಿಂಗ್ ಟೇಬಲ್. ಡ್ರಾಫ್ಟಿಂಗ್ ಟೇಬಲ್ ಮೇಲೆ ನಾವು ಶೇಪ್ಸ್ನ, ವೇಸ್ಟ್ ಶೇಪ್, ಆರ್ಮೋಲ್ ಶೇಪ್, ಸ್ಲೀವ್ ಶೇಪ್ ಎಲ್ಲ ಶೇಪ್ ಪ್ರಾಕ್ಟೀಸ್ ಆಗಬೇಕಂತಂದರೆ ನಾವು ಡ್ರಾಫ್ಟಿಂಗ್ ಟೇಬಲ್ ಮೇಲೆ ಡ್ರಾಫ್ಟ್ ಹಾಕಬೇಕು. ಮೆಲ್ಟನ್ ಕ್ಲಾತ್ ಇಟ್ ಈಸ್ ಎ ಥಿಕ್. ಇದು ಹೇಗಿರುತ್ತೆ ಅಂದರೆ ಥಿಕ್ ಕ್ಲಾತ್. ಬ್ಲೂ ಕಲರ್ಡ್ ವುಲನ್ ಕ್ಲಾತ್ ಯೂಸ್ಡ್ ಫಾರ್ ಡ್ರಾಫ್ಟಿಂಗ್. ಇದು ಈಗ ಅವೈಲೇಬಲ್ ಇದೆ ಬ್ಲೂ ಕಲರ್. ಯೂಶಲಿ ಇದು ಅವೈಲೇಬಲ್ ಬ್ಲೂ ಕಲರು, ಆದರೆ ಈಗ ಬೇರೆ ಬೇರೆ ಕಲರ್ ಕ್ಲಾತ್ ಸಿಗ್ತಾ ಇದೆ. ಇಟ್ ಈಸ್ ಮೋಸ್ಟ್ಲಿ ಯೂಸ್ಡ್ ಫಾರ್ ಪ್ರಾಕ್ಟೀಸಿಂಗ್ ದ ಡ್ರಾಫ್ಟ್ಸ್. ಈ ಏನಕ್ಕೋಸ್ಕರ ಫ್ಯಾಬ್ರಿಕ್ ಹಾಕ್ತಾರೆ ಡ್ರಾಫ್ಟಿಂಗ್ ಟೇಬಲ್ ಇಲ್ಲಿ ಅಂದರೆ ಡ್ರಾಫ್ಟ್ನ ಪ್ರಾಕ್ಟೀಸ್ ಮಾಡೋಕ್ಕೆ. ಈಗ ಡ್ರಾಫ್ಟ್ ಅಂದರೆ ಯಾವುದು? ನೀವು ಒಂದು ಫ್ರಾಕ್ನ ಸ್ಟಿಚ್ ಮಾಡೋಕ್ಕೂ ಮೊದಲು ಅದಕ್ಕೊಂದು ಡ್ರಾಫ್ಟ್ ಸ್ಕೆಚ್ ಹಾಕೊತೀರ. ಆ ಸ್ಕೆಚ್ನ ಫ್ಯಾಬ್ರಿಕ್ ಮೇಲೆ ಹಾಕೋಕ್ಕೂ ಮೊದಲು ಇದನ್ನು ಡ್ರಾಫ್ಟಿಂಗ್ ಮೇಲೆ ಪ್ರಾಕ್ಟೀಸ್ ಮಾಡೋವಂಥದ್ದೇ ಯಾವುದು? ಮೆಲ್ಟನ್ ಕ್ಲಾತ್ನ ಯೂಸ್ ಮಾಡ್ತಾರೆ ಅದರಲ್ಲಿ ಬೈ ಸ್ಟೂಡೆಂಟ್ಸ್. ಇದು ತುಂಬ ಯೂಸ್ ಆಗೋದು ಯಾರಿಗೆ ಅಂದರೆ ಸ್ಟೂಡೆಂಟ್ಸಿಗೆ. ದ ಸರ್ಫೇಸ್ ಕ್ಯಾನ್ ಬಿ ಬ್ರಷ್ಡ್ ಆ್ಯಂಡ್ ರೀಯೂಸ್ಡ್ ಅಂಟಿಲ್ ದ ಕರೆಕ್ಟ್ ಡ್ರಾಫ್ಟಿಂಗ್ ಈಸ್ ಒಬ್ಟೈನ್ಡ್. ಹೀಗಂದರೆ ಏನಂದರೆ ನಿಮಗೆ ಡ್ರಾಫ್ಟಿಂಗ್ ಹಾಕೋಕ್ಕೆ ಬರಲಿಲ್ಲ ಅಂತಂದ್ರೂ ಕರೆಕ್ಟ್ ಶೇಪ್ ಬರೋ ತನಕನೂ ನೀವು ಡ್ರಾಫ್ಟ್ನ ಶೇಪ್ಸ್ನ ಪ್ರಾಕ್ಟೀಸ್ ಮಾಡ್ಬೋದು. ಆ್ಯಂಡ್ ರೀಯೂಸ್ಡ್, ಅದನ್ನು ರಬ್ ಮಾಡ್ಬೋದು ಮತ್ತು ರೀಯೂಸ್ ಮತ್ತು ಡ್ರಾಫ್ಟ್ ಹಾಕ್ಬೋದು. ಅಂಟಿಲ್ ಕರೆಕ್ಟ್ ಡ್ರಾಫ್ಟಿಂಗ್ ಈಸ್ ಒಬ್ಟೈನ್ಡ್. ಕರೆಕ್ಟಾಗಿರೋ ಶೇಪ್ ಬರೋವರೆಗೂ ಸಹ ನೀವು ಅದನ್ನು ಪ್ರಾಕ್ಟೀಸ್ ಮಾಡ್ಬೋದು ಅಂತ ಹೇಳ್ತಾರೆ. ಎಲ್ ಸ್ಕ್ವೇರ್ನ ಏನಕ್ಕೆ ಯೂಸ್ ಮಾಡ್ತಾರೆ? ಎಲ್ ಸ್ಕ್ವೇರ್ ಇದನ್ನು ನೋಡಿದ್ದೀರಲ್ವಾ ಎಲ್ಲರೂ? ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಲೈನ್ಸ್ ನೀವು ಡ್ರಾಫ್ಟ್ ಹಾಕೋಕೆ, ಇದು ಡ್ರಾಫ್ಟಿಂಗ್ ಮೇಲೆ ಹಾಕೋಕ್ಕಾದ್ರೂ ಆಯಿತು ಮತ್ತು ನಿಮ್ಮ ಫ್ಯಾಬ್ರಿಕ್ ಮೇಲೆ ಹಾಕೋಕ್ಕಾದ್ರೂ ಪ್ರಾಕ್ಟೀಸ್ ಮಾಡೋಕ್ಕಾದ್ರೆ ಆಯಿತು, ಅಥವಾ ಬ್ರೌನ್ ಶೀಟ್ ಮೇಲೆ ಪ್ರಾಕ್ಟೀಸ್ ಮಾಡೋಕ್ಕಾದ್ರೂ ಆಯಿತು. ಈ ಎಲ್ ಸ್ಕ್ವೇರ್ನ ಯೂಸ್ ಮಾಡ್ತಾರೆ. ದಿಸ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಟೈಲರ್ ಸ್ಕ್ವೇರ್. ಏನಕ್ಕೋಸ್ಕರ ಇದನ್ನು ಯೂಸ್ ಮಾಡೋದು ಟೈಲರ್, ಅದಕ್ಕೋಸ್ಕರ ಟೈಲರ್ ಸ್ಕ್ವೇರ್ ಅಂತ ಕರೀತಾರೆ. ದಿಸ್ ಈಸ್ ಯೂಸ್ಡ್ ಟು ಡ್ರಾ ಎ ಡಯಾಗ್ರಾಮ್. ಏನಕ್ಕೋಸ್ಕರ ಯೂಸ್ ಮಾಡ್ತಾರೆ ಅಂದರೆ ಡಯಾಗ್ರಾಮ್, ಡ್ರಾಫ್ಟ್ ಹಾಕೋಕ್ಕೋಸ್ಕರ. ಆನ್ ದ ಕ್ಲಾತ್ ಆಸ್ ವೆಲ್ ಆಸ್ ಆನ್ ದ ಡ್ರಾಫ್ಟಿಂಗ್ ಟೇಬಲ್ ಇಟ್ ಈಸ್ ಯೂಸ್ಡ್ ಟು ಡ್ರಾ ದ ಡಯಾಗ್ರಾಮ್ ಆನ್ ದ ಕ್ಲಾತ್ as well as drafting table as well as brown paper in a right angle. ಇದು ಏನು ಶೇಪಲ್ಲಿದೆ? ರೈಟ್ ಆ್ಯಂಗಲ್ ಶೇಪ್ಸ್ ಅಂದರೆ ಸ್ಟ್ರೈಟ್ ಲೈನ್ಸ್ನ ಏನಿದೆಯೋ ಅದನ್ನೆಲ್ಲ ಡ್ರಾಫ್ಟ್ ಹಾಕೋಕ್ಕೆ ಡ್ರಾಯಿಂಗ್ ಪರ್ಪಸ್ಸಿಗೆ ಇದನ್ನು ಯೂಸ್ ಮಾಡ್ತಾರೆ. ಇಟ್ ಈಸ್ ಮೇಡ್ ಅಪ್ ಆಫ್ ವುಡ್ ಆರ್ ಸ್ಟೀಲ್. ಇದು ಯಾವುದರಿಂದ ಮಾಡಲ್ಪಟ್ಟಿರುತ್ತೆ ಅಂದರೆ ವುಡ್ ಆರ್ ಸ್ಟೀಲಿಂದ ಮಾಡಲ್ಪಟ್ಟಿರುತ್ತೆ. ದ ಎಲ್ ಸ್ಕೇಲ್ ಹ್ಯಾಸ್ ಒನ್ ಆರ್ಮ್ which measures 12 inches and the other arm is 24 inches. ಈ ಎಲ್ ಶೇಪಲ್ಲಿ ಏನಿದೆಯೋ ಇದು ಒನ್ ಸೈಡು 12 ಇಂಚ್ ಇರುತ್ತೆ ಆ್ಯಂಡ್ ಅನದರ್ ಒನ್ ಸೈಡ್ 24 ಇಂಚಸ್ ಇರುತ್ತೆ ಲೆಂತ್.
It is used for drafting on brown paper to draw a perpendicular lines. ಪರ್ಪೆಂಡಿಕ್ಯುಲರ್ ಲೈನ್ಸ್ನ ಎಲ್ಲಿ ಹಾಕ್ತೀವೋ ಅಂಥ ಕಡೆ ಈ ಎಲ್ ಸ್ಕ್ವೇರ್ನ ಯೂಸ್ ಮಾಡ್ತಾರೆ. It is made of special wood having a 2 arms of 62 cm and 30 cm respectively. These 2 arms are with a centimeter marks and a brass clamps at the end joining in a right angle with the help of corner angle which are not referable to this work. ಇಲ್ಲಿ ನೋಡಿ ಈ ಟೇಬಲ್ ಇದ್ರ ಮಧ್ಯೆ ಕೆಲವೊಂದರಲ್ಲಿ ಏನು ಬರ್ತಾ ಇತ್ತು ಅಂದರೆ ಮೆಟಲ್ ಈ ಇನ್ ಬಿಟ್ವೀನ್ ಎಲ್ ಶೇಪ್ ಏನಿದೆಯೋ ಇನ್ ಬಿಟ್ವೀನ್ ಮೆಟಲ್ ಕಾರ್ನರ್ ಎಡ್ಜ್ ವಿಚ್ ಆರ್ ನಾಟ್ ರೈಟ್ ಆ್ಯಂಗಲ್ ಬ್ರಾಸ್ ಕ್ಲಾಪ್ಸ್ ಅಲ್ಲಿ ಕ್ಲಾಪ್ಸ್ ಥರಕ್ಕೆ ಇರುತ್ತೆ. ನೀವು ವುಡನ್ದು ಎಲ್ ಸ್ಕ್ವೇರ್ ನೋಡ್ತೀರಲ್ಲ ಅದರಲ್ಲಿ ಇರುತ್ತೆ. ಇದು ಈ ಎಲ್ ಸ್ಕ್ವೇರಲ್ಲಿ ಇಲ್ಲ, ಇದು ಮೆಟಲ್ ಎಲ್ ಸ್ಕ್ವೇರ್ ನಾನು ಕ್ಲಾಸ್ ಮಾಡ್ತಾ ಇರೋದು. ನೆಕ್ಸ್ಟು ಫ್ರೆಂಚ್ ಕರ್ವ್. ಡ್ರಾಫ್ಟಿಂಗ್ ಟೂಲ್ಸ್ ಯಾವ್ಯಾವ ತಿಳ್ಕೊಂಡ್ರಿ? ಒಂದು ಡ್ರಾಫ್ಟಿಂಗ್ ಟೇಬಲ್, ನೆಕ್ಸ್ಟು ಎಲ್ ಸ್ಕ್ವೇರ್, ದಿಸ್ ಈಸ್ ದ ಫ್ರೆಂಚ್ ಕರ್ವ್. ಈ ಫ್ರೆಂಚ್ ಕರ್ವ್ ಇದನ್ನು ನೋಡಿದ್ದೀರಾ? ಫ್ರೆಂಚ್ ಕರ್ವ್ ಅಂದರೆ ಇದು ಯಾವುದರಿಂದ? ಮೆಟಲಿಂದನೂ ಇರುತ್ತೆ, ನೆಕ್ಸ್ಟ್ ಪ್ಲಾಸ್ಟಿಕ್ಕಿಂದನೂ ಇರುತ್ತೆ. ಟ್ರಾನ್ಸ್ಪರೆಂಟ್ ಸ್ಕೇಲ್. ಇಟ್ ಈಸ್ ವೆರಿ ಯೂಸ್ಫುಲ್ ಫಾರ್ ದ ಸ್ಟೂಡೆಂಟ್ಸ್. ಇದು ನಿಮ್ಗಳಿಗೆ ತುಂಬ ಯೂಸ್ ಆಗೋವಂಥದ್ದು. ಹೇಗೆ ಅಂದರೆ ನೀವು ಬುಕ್ ಮೇಲೆ ಡ್ರಾಫ್ಟ್ ಹಾಕಬೇಕಂದ್ರೆ ಈ ಫ್ರೆಂಚ್ ಕರ್ವ್ ತುಂಬ ಯೂಸ್ ಆಗುತ್ತೆ. ಇನ್ ಎ ಟೈಲರಿಂಗ್ ಆರ್ಟ್ ವಿತ್ ದ ಹೆಲ್ಪ್ ಆಫ್ ದಿಸ್ ಬೆಟರ್ ಆ್ಯಂಡ್ ರಿಕ್ವೈರ್ಡ್ ಶೇಪ್. ಏನಕ್ಕೋಸ್ಕರ ಇದನ್ನು ಯೂಸ್ ಮಾಡ್ತಾರೆ ಅಂದರೆ ನಮಗೆ ಬೇಕಾಗಿರೋ ಅಂತಹ ಶೇಪ್ನ ಹಾಕೋಬೋದು. ಇದರಿಂದ could be given to the diagrams drawn by a scale in the diagram book. ನೀವು ಬುಕ್ಕಲ್ಲಿ ಡ್ರಾಫ್ಟ್ ಹಾಕಬೇಕಂತಂದರೆ ಈ ಫ್ರೆಂಚ್ ಕರ್ವ್ನ ಯೂಸ್ ಮಾಡ್ತಾರೆ. ದ ಪ್ಲಾಸ್ಟಿಕ್ ಒನ್ ಈಸ್ ಯೂಸ್ಫುಲ್ ಫಾರ್ ದ ಸ್ಟೂಡೆಂಟ್ಸ್ ಬಿಕಾಸ್ ಇಟ್ ಈಸ್ ಎ ಟ್ರಾನ್ಸ್ಪರೆಂಟ್, ಲೈಟ್ ಆ್ಯಂಡ್ ಅನ್ಬ್ರೇಕೇಬಲ್. ಸ್ಟೂಡೆಂಟ್ಸು ಪ್ಲಾಸ್ಟಿಕ್ ಫ್ರೆಂಚ್ ಕರ್ವ್ನ ಯೂಸ್ ಮಾಡ್ತಾರೆ. ಏನಕ್ಕೆ ಅಂದರೆ ಇದು ಟ್ರಾನ್ಸ್ಪರೆಂಟ್ ಆಗೋ ಇರುತ್ತೆ, ಲೈಟು, ಅನ್ಬ್ರೇಕೇಬಲ್, ಅಷ್ಟು ಈಸಿಯಾಗಿ ಬ್ರೇಕ್ ಆಗಲ್ಲ. This is made of transparent plastic. It helps in a marking shapes of the neck, depth of the sides and bottom of the garment. They are available in a different sizes and a quantities. ಈ ಫ್ರೆಂಚ್ ಕರ್ವ್ ಇದೆಯಲ್ಲ, ಈ ಫ್ರೆಂಚ್ ಕರ್ವಲ್ಲಿ ಡಿಫ್ರೆಂಟ್ ಶೇಪ್ಸ್ ಫ್ರೆಂಚ್ ಕರ್ವ್ಸ್ ಇರುತ್ತೆ. ಎಸ್ ಟೈಪ್ ಇರುತ್ತೆ, ಈ ಥರ ಶೇಪಲ್ಲಿ ಇರುತ್ತೆ, ಮತ್ತು ಹೀಗೆ ಇಲ್ಲೇ ನೋಡಿ 3 ಶೇಪ್ಸ್ ಇದೆ. ಡಿಫ್ರೆಂಟ್ ಶೇಪ್ಸೇ ಫ್ರೆಂಚ್ ಕರ್ವ್ ಇದೆ. ಇದು ಮತ್ತು ಯಾವುದರಿಂದ ಮಾಡಲ್ಪಟ್ಟಿರುತ್ತೆ ಅಂದರೆ ಮೆಟಲ್ ಆರ್ ಪ್ಲಾಸ್ಟಿಕ್, ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಮತ್ತು ಏನಕ್ಕೆ ಯೂಸ್ ಮಾಡುತ್ತಾರೆ ಅಂದರೆ ನೆಕ್ ಶೇಪ್, ಸೈಡ್ ಶೇಪ್, ಆರ್ಮ್ ಹೋಲ್ ಶೇಪ್ನ ಯೂಸ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ ಫ್ರೆಂಚ್ ಕರ್ವ್. ನೆಕ್ಸ್ಟ್ ಒನ್ ಈಸ್ ಮಾರ್ಕಿಂಗ್ ಚಾಕ್. ಮಾರ್ಕಿಂಗ್ ಚಾಕ್ನ ಏನಕ್ಕೆ ಯೂಸ್ ಮಾಡ್ತಾರೆ? ಮಾರ್ಕಿಂಗ್ ಹೆಸರಲ್ಲೇ ಗೊತ್ತಾಗ್ತಾ ಇದೆ. ಮಾರ್ಕಿಂಗ್ ಚಾಕ್ ಅಂದರೆ ಇಟ್ ಈಸ್ ಹೆಲ್ಪ್ಸ್ ಟು ಯೂಸ್ ದ ಮಾರ್ಕ್ ದ ಫ್ಯಾಬ್ರಿಕ್. ಏನು ಫ್ಯಾಬ್ರಿಕಲ್ಲಿ ಮಾರ್ಕ್ ಮಾಡ್ತೀರಾ? ಡ್ರಾಫ್ಟ್. ನೀವು ಏನು ಡ್ರಾಫ್ಟ್ ಹಾಕಿರ್ತೀರೋ ಆ ಡ್ರಾಫ್ಟ್ನ ಫ್ಯಾಬ್ರಿಕ್ ಮೇಲೆ ಮಾರ್ಕ್ ಮಾಡಿದ ಮೇಲೇ ನೀವು ಸಹ ಕಟ್ ಮಾಡಿ ಸ್ಟಿಚ್ ಮಾಡೋಕ್ಕಾಗೋದು. ಎ ಥಿನ್ ಪೀಸ್ ಆಫ್ ಹಾರ್ಡ್ ಚಾಕ್ ಯೂಸ್ಡ್ ಇನ್ ಎ ಡ್ರೆಸ್ ಮೇಕಿಂಗ್, ಟೆಂಪರರಿ ಆಲ್ಟ್ರೇಷನ್ ಮಾರ್ಕ್ಸ್ ಆನ್ ಕ್ಲಾತಿಂಗ್. ಇದು ತುಂಬ ಥಿನ್ ಇರುತ್ತೆ ಮತ್ತು ಟೆಂಪ್ರವರಿ ಆಲ್ಟ್ರೇಷನ್, ನೀವು ಮಾರ್ಕ್ ಹಾಕಿರ್ತೀರ, ಅದು ನಿಮಗೆ ಬೇಡ ಅನಿಸುತ್ತೆ ನೆಕ್ ಶೇಪು, ಆಗ ಅದನ್ನು ರಬ್ ಮಾಡ್ಬೋದು ಮತ್ತು ಬೇಕಾಗಿರೋ ಶೇಪನ್ನು ಕೊಟ್ಕೊಬೋದು. ಮತ್ತು ರಾಂಗ್ ಆಗಿದ್ರೂ ಸಹ ಮತ್ತು ಕರೆಕ್ಟ್ ಮಾಡಿ ಶೇಪ್ಸ್ನ ಹಾಕ್ಬೋದು. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಎ ಟೈಲರ್ಸ್ ಚಾಕ್. ಇದನ್ನು ಏನಂತ ಕರೀತಾರೆ ಅಂದರೆ ಟೈಲರ್ಸ್ ಯೂಸ್ ಮಾಡುವಂತಹ ಚಾಕು ಟೈಲರ್ಸ್ ಚಾಕ್. ಟೈಲರ್ಸ್ ಯೂಸ್ ಮಾಡುವಂಥ ಸ್ಕ್ವೇರು ಟೈಲರ್ ಸ್ಕ್ವೇರ್. ಇಟ್ ಈಸ್ ಮೇಡ್ ಆಫ್ ಚೈನಾ ಕ್ಲೇ. ಸೇಮ್ ಆ್ಯಸ್ ಚಾಕ್ ಪೀಸ್ ಥರಕ್ಕಿರುತ್ತೆ. ಇದು ಯಾವುದರಿಂದ ಮಾಡಲ್ಪಟ್ಟಿರುತ್ತೆ ಅಂದರೆ ಚೈನಾ ಕ್ಲೇಯಿಂದ. ಇಟ್ ಈಸ್ ಅವೈಲೇಬಲ್ ಇನ್ ಎ ಡಿಫ್ರೆಂಟ್ ಕಲರ್ಸ್. ಏನಕ್ಕೋಸ್ಕರ ಬೇರೆ ಬೇರೆ ಕಲರ್ಸಲ್ಲಿ ಇರುತ್ತೆ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ವೈಟ್ ಕಲರ್ ಕ್ಲಾತ್ನ ನೀವು ವೈಟ್ ಕಲರ್ ಕ್ಲಾತ್ ಮೇಲೆ ಡ್ರಾಫ್ಟ್ ಹಾಕಬೇಕಂದ್ರೆ ನೀವು ಯೆಲ್ಲೋ ಆರ್ ಬ್ಲೂ ಕಲರ್ ಯೂಸ್ ಮಾಡ್ತೀರಾ. ಇಲ್ಲ ಬ್ಲೂ ಕಲರ್ದೇ ಫ್ಯಾಬ್ರಿಕ್ ಇದೆ ಅಂಥ ಟೈಮಲ್ಲಿ ವೈಟ್ ಕಲರ್ ಅಥವಾ ಯೆಲ್ಲೋ ಕಲರ್ ಯೂಸ್ ಮಾಡ್ತೀರಾ. ಇಲ್ಲಿ
ಅಪೋಸಿಟ್ ಕಲರಲ್ಲಿ ಯೂಸ್ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ಬ್ಲ್ಯಾಕ್ ಕಲರ್ ಬಟ್ಟೆ ನೀವು ಕಟ್ ಮಾಡ್ತಾ ಇದ್ದೀರಾ ಅಂದರೆ ಯಾವ ಕಲರ್ ಯೂಸ್ ಮಾಡ್ತೀರಾ? ವೈಟ್ ಆರ್ ಯೆಲ್ಲೋ ಕಲರ್ ಮಾರ್ಕಿಂಗ್ chalks are used. It is used for marking the paper pattern on the cloth. Alteration and construction markings are drawn using the Taylor chalks. ಇದರಲ್ಲಿ ಏನಾದರೂ ನಾವು ಚೇಂಜಸ್ ಮಾಡಬೇಕಂದ್ರೆ ಈ ಟೈಲರ್ಸ್ chalk is used to draw the markings or alteration. Use opposite color, preferably light one, while drawing on a material. ಯಾವತ್ತು ಮಾರ್ಕಿಂಗ್ ಚಾಕ್ನ ಯೂಸ್ ಮಾಡಬೇಕಂದ್ರೆ ಆಪೋಸಿಟ್ ಕಲರ್ಸ್ ಮಾರ್ಕಿಂಗ್ ಚಾಕ್ಸ್ ಆರ್ ಯೂಸ್ಡ್. ಇಟ್ ಈಸ್ ವೆರಿ ಯೂಸ್ಫುಲ್ ಟು ದ ಬಿಗಿನರ್ಸ್ ಟು ಪ್ರಾಕ್ಟೀಸ್ ದ ಡ್ರಾಫ್ಟಿಂಗ್ ಆನ್ ಎ ಮೆಲ್ಟನ್ ಟೇಬಲ್. ಹೇಳಿದ್ನಲ್ವಾ, ಮೆಲ್ಟನ್ ಕ್ಲಾತ್ ಮೇಲೆ ಡ್ರಾಫ್ಟ್ ಹಾಕೋದೇ ಅದು ಬಿಗಿನರ್ಸ್ ಸ್ಟೂಡೆಂಟ್ಸಿಗೆ, ಯಾರು ಬಿಗಿನರ್ಸ್ ಇದ್ದಾರೋ ಅವರಿಗೆ ಶೇಪ್ನ ಪ್ರಾಕ್ಟೀಸ್ ಮಾಡೋಕ್ಕೆ ಯಾವುದ್ರ ಮೇಲೆ? ಡ್ರಾಫ್ಟಿಂಗ್ ಟೇಬಲ್ ಮೇಲೆ ಈ ಮಾರ್ಕಿಂಗ್ ಚಾಕು ತುಂಬ ಯೂಸ್ ಆಗುತ್ತೆ. ಈಗ ಯಾವ್ಯಾವ್ದ್ರ ಟೂಲ್ ಬಗ್ಗೆ ತಿಳ್ಕೊಂಡ್ರಿ? ಯಾವ್ಯಾವ ಟೂಲ್ ಬಗ್ಗೆ ತಿಳ್ಕೊಂಡ್ರಿ? ಫಸ್ಟು ಮೆಷರಿಂಗ್ ಟೂಲ್. ಮೆಷರಿಂಗ್ ಟೂಲಲ್ಲಿ ನೀವು ಇಲ್ಲಿ ಸ್ಟಡಿ ಮಾಡೋದು ಇನ್ ಡೀಟೇಲ್ ಮೆಷರಿಂಗ್ ಟೇಪ್ ಬಗ್ಗೆ. ಮೆಷರಿಂಗ್ ಟೇಪು ಅದ್ರ ಜೊತೆಗೆ ನಿಮಗೆ ಸಿವಿಂಗ್ ಗೇಜು ಸಿಗುತ್ತೆ ಮತ್ತು ಯಾರ್ಡ್ ಸ್ಟಿಕ್ಕು ಸಿಗುತ್ತೆ. ಎಲ್ಲದೂ ಸಹ ನಾನು ಇಂಟ್ರೊಡಕ್ಷನ್ ಕ್ಲಾಸಲ್ಲಿ ಹೇಳಿದ್ದೀನಿ. ನೆಕ್ಸ್ಟು ಹೆಮ್ ಗೇಜ್ ಬರುತ್ತೆ, ಸ್ಪೇಸಸ್ನ ವೆರೈಟೀಸ್ ಆಫ್ ಮೆಷರಿಂಗ್ ಟೂಲ್ಸ್ ಇದೆ. ನೀವಿಲ್ಲಿ ಸ್ಟಡಿ ಮಾಡೋವಂಥದ್ದು ಮೆಷರಿಂಗ್ ಟೇಪು. ಅದ್ರ ಜೊತೆಗೆ ಡ್ರಾಫ್ಟಿಂಗ್ ಟೂಲ್ಸ್ನು ತಿಳ್ಕೊತೀರಾ. ಯಾವ್ಯಾವುದು ಡ್ರಾಫ್ಟಿಂಗ್ ಟೂಲ್ಸು? ಡ್ರಾಫ್ಟಿಂಗ್ ಟೂಲ್ಸ್ ಯಾವ್ಯಾವುದು? ವಾಟ್ ಆರ್ ದ ಡ್ರಾಫ್ಟಿಂಗ್ ಟೂಲ್ಸ್ ಯೂಸ್ಡ್ ಇನ್ ಎ ಡ್ರೆಸ್ ಮೇಕಿಂಗ್? ಡ್ರಾಫ್ಟಿಂಗ್ ಟೂಲ್ಸಲ್ಲಿ ಮಾರ್ಕಿಂಗ್ ಚಾಕ್, ಡ್ರಾಫ್ಟಿಂಗ್ ಟೇಬಲ್ ಮತ್ತು ಫ್ರೆಂಚ್ ಕರ್ವ್, ಡ್ರಾಫ್ಟಿಂಗ್ ಎಲ್ ಸ್ಕ್ವೇರ್. ಮಾರ್ಕಿಂಗ್ ಚಾಕ್ ಬದಲಾಗಿ ಇನ್ನೂ ಕೆಲವೊಂದು ಯೂಸ್ ಮಾಡ್ತಾರೆ. ಯಾವುದಂದರೆ ಟೈಲರ್ ಚಾಕ್ ವೆಡ್ಜಸ್, ಟೈಲರ್ ಟ್ಯಾಕರ್, ಚಾಕ್ ಇನ್ ಎ ಪೆನ್ಸಿಲ್ ಫಾರ್ಮ್. ಎಲ್ಲದೂ ಸಹ ನಾವು ಮಾರ್ಕಿಂಗ್ ಪರ್ಪಸ್ಸಿಗೆ ಯೂಸ್ ಮಾಡುವಂಥದ್ದು. ಅದು ಬಿಟ್ಟರೆ ಟ್ರೇಸಿಂಗ್ ವೀಲ್. ನೆಕ್ಸ್ಟ್ ಇದ್ರ ಬಗ್ಗೆ ಫ್ಯೂ ಕ್ವಶನ್ಸ್ ಕೇಳ್ತೀನಿ, ಆನ್ಸರ್ ಮಾಡ್ತೀರಾ? It is made out of vinyl or fiberglass. What it is? It is a measuring tape. Measuring tape having 150 centimeters or a 60 inches long with measurements on a both sides. True or false? It is true. After taking a diagram of the garment, one should practice on this table. ಯಾವುದ್ರ ಮೇಲೆ ನೀವು ಪ್ರಾಕ್ಟೀಸ್ ಮಾಡ್ತೀರಾ? ಡಯಾಗ್ರಾಮ್ ಹಾಕಿದ ಮೇಲೆ. It is on a drafting table. Dash cloth is used for drafting. Cotton, woolen, Melton, linen. Which cloth is used on a drafting table? It is a Melton cloth. This is also called as Taylor square. Which one is called as Taylor square? L square is also called as a Taylor square. L square is made of special wood or a metal. It is true or false? It is a true. What it is? This tool is used for drawing a diagram, tracing, pressing or painting. It is used for drafting purpose, drawing the diagrams. Dash is made of transparent plastic. Measuring tape, French curve, trimmer, bodkin. French curves are made of transparent plastic. It is used for temporary alteration, marks on clothing. Marking chalk, pencil, marker, pen. ಕ್ಲಾತ್ ಮೇಲೆ ಟೆಂಪ್ರರಿ ಆಲ್ಟ್ರೇಷನ್ ಮಾಡೋಕ್ಕೆ ಯೂಸ್ ಮಾಡುವಂತಹ ಟೂಲ್ ಯಾವುದಂದರೆ ಮಾರ್ಕಿಂಗ್ ಚಾಕ್. ಯೂಸ್ ಆಪೋಸಿಟ್ ಕಲರ್ ಮಾರ್ಕಿಂಗ್ ಚಾಕ್, ಪ್ರಿಫರಬಲಿ ಲೈಟ್ ಒನ್, ವೈಲ್ ಡ್ರಾಯಿಂಗ್ ಆನ್ ಎ ಮೆಟೀರಿಯಲ್. ಮಾರ್ಕಿಂಗ್ ಚಾಕು ಅಪೋಸಿಟ್ ಕಲರ್ಸ್ ಯೂಸ್ ಮಾಡ್ತಾರೆ ನಾವು ಡ್ರಾಫ್ಟ್ ಹಾಕಬೇಕಾದ್ರೆ. ಅದು ಸರಿನಾ ತಪ್ಪಾ? ಇಟ್ ಈಸ್ ಟ್ರೂ. ಲಿಸ್ಟ್ ದ ಮೆಷರಿಂಗ್ ಆ್ಯಂಡ್ ಡ್ರಾಫ್ಟಿಂಗ್ ಟೂಲ್ಸ್. ಎಕ್ಸ್ಪ್ಲೈನ್. ಏನು ಮೆಷರಿಂಗ್ ಟೂಲ್ಸ್ ಇದೆ ಅದನ್ನು ಲಿಸ್ಟ್ ಮಾಡಬೇಕು, ಡ್ರಾಫ್ಟಿಂಗ್ ಟೂಲ್ಸ್ ಏನಿದೆ ಅದನ್ನು ಲಿಸ್ಟ್ ಮಾಡಬೇಕು, ಅದನ್ನು ಎಕ್ಸ್ಪ್ಲೈನ್ ಮಾಡಬೇಕು. ಥ್ಯಾಂಕ್ ಯು.